ಅಂತಾರಾಷ್ಟ್ರೀಯ ಭ್ರಷ್ಟಾಚಾರ ವಿರೋಧಿ ದಿನ ಎಂಬುದು ಕೆಆರ್ಎಸ್ ಪಕ್ಷಕ್ಕೆ ಹೇಗೆ ವಿಶೇಷವಾಗಲಿರುವುದೋ ಹಾಗೆ ವಿಜಯನಗರ ಜಿಲ್ಲೆಯ ಮಹಾಜನತೆಗೆ ಅದಕ್ಕೂ ಮಿಗಿಲಾಗಿ ಮಹತ್ವದ್ದಾಗಿರಲಿದೆ ಎಂಬುದು ಖಾತ್ರಿಯಾದರೆ ಭ್ರಷ್ಟಾಚಾರ ಮುಕ್ತ ವಿಜಯನಗರ ಜಿಲ್ಲೆ ನಾಳೆ ತಲೆ ತಿನ್ನುವುದರಲ್ಲಿ ಎರಡು ಮಾತಿಲ್ಲ. ಇದು ಕಟ್ಟುಕತೆಯೂ ಅಲ್ಲ, ನಿಮ್ಮ ಕಿವಿ ಮೇಲೆ ಹೂಯಿಡುವ ಮಾತಂತೂ ಅರಿವೇ ಅಲ್ಲ. ಈ ದೇಶದ ಸಂವಿಧಾನ ಹೇಳ್ತದೆ ಭ್ರಷ್ಟಾಚಾರ ಮುಕ್ತ ಆಡಳಿತ ನೀಡಬೇಕೆಂದು. ಅದರಡಿ ಎಲ್ಲ ಕಾನೂನುಗಳು ಅದನ್ನೇ ಪ್ರತಿಪಾದಿಸುತ್ತದೆ. ಆದರೂ ನಮ್ಮ ದೇಶದ ನಾಡಿನಲ್ಲಿ ಜಿಲ್ಲೆಯಲ್ಲಿ ಭ್ರಷ್ಟಾಚಾರ ಎಂಬುದು ಯಥೇಚ್ಛವಾಗಿ ಅಡಿಗಡಿಗೂ ತಾಂಡವಾಡುತ್ತಿದೆ. ವಿಜಯನಗರ ಜಿಲ್ಲೆಯ ಮಟ್ಟಿಗೆ ಆಡಳಿತಾಂಗದ ಪ್ರಮುಖ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಸಿಇಒ ಎಸ್ಪಿ ಆಗಿರ್ತಾರೆ. ಹಾಗೆಂದೇ ಈ ವರ್ಷಕ್ಕೆ ನಾವು ಅಂತಾರಾಷ್ಟ್ರೀಯ ಭ್ರಷ್ಟಾಚಾರ ವಿರೋಧಿ ದಿನವನ್ನ ಇವರೊಂದಿಗೆ ಕೂಡಿ ಆಚರಿಸುತ್ತಿದ್ದೇವೆ. ಅವರ ಜೊತೆ ಲೋಕಾಯುಕ್ತ ಡಿವೈಎಸ್ಪಿ ಅವರನ್ನು ಆಹ್ವಾನಿಸಿದ್ದೇವೆ. ಜಿಲ್ಲಾಧಿಕಾರಿ ಎಂಎಸ್ ದಿವಾಕರ್ ಅವರು ಕಾರ್ಯಕ್ರಮ ಉದ್ಘಾಟಿಸಲು ಒಪ್ಪಿಕೊಂಡಿದ್ದಾರೆ. ಇನ್ನು ಜಿಲ್ಲಾ ಪಂಚಾಯತ್ ಸಿಇಒ ನೊಂಗಾಯ್ಡ್ ಮೊಹಮ್ಮದ್ ಅಲಿ ಅಕ್ರಮ್ ಶಾ, ವಿಜಯನಗರ ಜಿಲ್ಲಾ ಎಸ್ಪಿ ಹರಿಬಾಬು ಬಿಎಲ್ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲು ಒಪ್ಪಿಕೊಂಡಿದ್ದಾರೆ. ಇನ್ನು ಲೋಕಾಯುಕ್ತ ಡಿಎಸ್ಪಿ ಅವರ ಮಾಹಿತಿ ಅಂತಿಮ ಆಗಲಿದೆ ಅಂತ ಮಾಜಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೆಆರ್ಎಸ್ ಪಕ್ಷ ಹೊಸಪೇಟೆ ಇವರು ತಿಳಿಸಿದರು. ಚಿಗಟೇರಿ ಜಯಪ್ಪ, NK24 ನ್ಯೂಸ್ ಬ್ಯೂರೋ, ವಿಜಯನಗರ.